ಅಲ್ಲವಾ ಹಿಂಗಂತಲ್ಲ ಮತ್ತೆ ಗಂಡನ ಮನೆಯಾಗ ತಗದ ಮಾಡ್ಬೇಕಾಗತ್ತ. ಮೊನ್ನೆ ನಿಮ್ಮ ಅತ್ತೆಯರು ಬಂದಾಗ ಹೇಳ್ಯಾರ ಅವರು ಇಬ್ರು ನಗಣ್ಯರ ಇದ್ರಿ ನೀವು ಹೊರ್ಗಿತ್ತಾರ ಬರೀ ಯಾಕೆ ಮಾಡ್ತಿರ್ತಾವ ನೀನೇನು ಒಂದು ದಗದ ಮಾಡಲ್ಲ ಅಂತ. ನಿನಗೆ ದಗದ ಹೇಳಿದ್ರೆ ನೀನು ಬಾಯಿಗೆ ಬಂದಂಗೆ ಮಾತಾಡ್ತಿ ಅಂತ ಹೆಂಗ್ ಬೇಕಲ್ಲ ಹಂಗ ಮರ್ಯಾದಿಲ್ದಂಗ. ಅಲ್ಲ ನಾನು ಇವಾಗ ಇಲ್ಲದೀನಿ, ನಾನು ದಗದ ಮಾಡಲ್ಲ ಅಂದ್ರೆ ನೀವು ಸುಮ್ಮನೆ ಇರ್ತೀರೇನ ಅತ್ತೆಯರ? ಮತ್ತೆ ನೀವು ಬುದ್ಧಿ ಹೇಳಿ ಕಳಿಸ್ಬೇಕ್ರಪ್ಪ. ಅಲ್ಲ ಮತ್ತೆ ಗಂಡನ ಮನೆ ಮೇಲೆ ಮತ್ತೆ ದಗದ ಮಾಡ್ಲಾರ್ದ ಸುಮ್ಮನೆ ಕುಂದ್ರಿಸಿ ಹಾಕಕ್ಕೆ ಅವ್ರಿಗೇನು ಇದಾಗಿತ್ತೇನು? ಅದ್ರಾಗ ಇನ್ನೊಬ್ಬಕ್ಕೆ ಸಸಿ ಅದಾಳ ಆಕಿ ಮಾಡ್ತಾಳ, ನೀನು ಮಾಡಲ್ಲ ಅಂದ್ರೆ ಯಾರಿಗೇನ ಸಿಟ್ಟು ಬರ್ತೈತಿ. ಮಾಡ್ಬೇಕು ಮತ್ತೆ ಗಂಡನ ಮನೆ ಮೇಲೆ. ನಾನು ಇಲ್ಲಿ ಮಾಡಕತ್ತಿಲ್ಲ, ನಾನು ಮಾಡಲ್ಲ ಅಂದ್ರೆ ನೋಡು ಹೆಂಗೆ ಮಾಡಿಕೊಡ್ರಿ ಅತ್ತಿಗೆಮ್ಮ ಅಂತೀರಿ. ಹಾಂ ಹಂಗೆ ಮಾಡ್ಬೇಕಲ್ಲಿ ಮತ್ತೆ ನಿನ್ನ ಗಂಡನ ಮನ್ಯಾಗ ನೀನು. ಅದಕ್ಕೆ ಮೊನ್ನೆ ಬಿಡಾಡಿ ಬೀಗ್ತಿ ಬಂದಾಗ ಇಬ್ರು ಕೋಣೆ ಕುಚ್ ಕುಚು ಅಂತ ಮಾತಾಡ್ತಿದ್ರೇನು? ಯಾಕೆಂದ್ಲೇ ಎಲ್ಲ ಇಲ್ಲದಿಲ್ಲದ್ದು ಹೇಳ್ತಾಳ, ಏನಾನ ಹೇಳ್ತಾಳ ಅಕ್ಕಿ. ನೀನೇನು ಅಕ್ಕಿ ಮತ್ತೆ ಕೇಳೋದು? ಅಲ್ಲಿ ನನ್ನ ಮಗಳಿಗೆ ಹಿಂಸೆ ಕೊಡ್ತಾರೆ, ನಿನಗೆ ಹೆಂಗೆ ಗೊತ್ತೈತಿ? ಸುಮ್ಮನಿರ್ಬೇ ಸಾಕು, ನನಗೆ ಎಲ್ಲ ಗೊತ್ತೈತಿ. ಮಾವರು ಫೋನ್ ಮಾಡಿ ಎಲ್ಲ ಹೇಳ್ಯಾರ, ಹಿಂಗೆ ಮಾಡ್ತಾಳ್ರಿ ಮತ್ತು ಹೆಂಗ ಏನಾನು ಹೇಳಿದ್ರ ಅವಕ್ಕ ನಂಗೆ ಹಂಗ ಬರ್ತಾಳ, ಮರ್ಯಾದಿಲ್ದಂಗೆ ಮಾತಾಡ್ತಾಳ ಅಂತೆಲ್ಲ ಹೇಳ್ಯಾರ ಅವ್ರು. ಅಲ್ಲ ಮತ್ತು ಗಂಡನ ಮನೆಯ ಮೇಲೆ ಎಲ್ಲ ಮಾಡ್ಬೇಕಾಗತ್ತಾ? ಎಲ್ಲ ಸಹಿಸ್ಕೊಂಡು ಏನಿದು? ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಸುಮ್ಮನೆ ಇದ್ದಂಗೆಲ್ಲ ನಾನು ಹೋಗ್ಲಿ ಒಂದು 2 ದಿನ ಇಲ್ಲ ನಮ್ಮ ತಂಗಿ ಅಂತ ಸುಮ್ಮನಿದ್ನೆ. ಈಗ ನೀನು ಮತ್ತು ಹಿಂಗೆ ಆಡ್ತಿ ಅಂದ್ರೆ ಇಲ್ಲ, ಇದು ಬಗೆರಾಗಲ್ಲ. ನಡಿ, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅದು ಏನು ಮಾತಾಡೋದು ಅಲ್ಲೇ ಮಾತಾಡಿ ಬೇಕಂದ್ರೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಬಿಟ್ಟು ಬರ್ತೀನಿ ನಾನು. ಹೋಗು, ಗಂಡನ ಮನೆಯಿಂದ ದಗದ ಮಾಡ್ಬೇಕು, ಎಲ್ಲ ಕುಂದ್ರಿಸಿ ಮಾಡೋಕ್ಕಾಗಲ್ಲ ಅವ್ರೆ. ಹೋಗ್ರಿ, ನಾನು ಬಿಟ್ಟು ಬರತ್ತ. ಹೆಂಡ್ತಿ ಮತ್ತೆ ಕೇಳಿ ನೀನು ಆಕಿನಂಗೆ ಮಾತಾಡ್ತೇನಪ್ಪ? ಮಾತಾಡು. ಅಲ್ಲ ನಿಮ್ಮ ತಂಗಿಗೆ ಅಲ್ಲಿ ಹಿಂಸೆ ಕೊಡ್ತಾರಂತಲ್ಲ. ಸುಮ್ಮನಿರ್ಬೇ ಸಾಕು, ಬರೀ ಇದಾತ್ ನಿಂದು ಓಲಿ ಅಂತ ಸುಮ್ಮನಿದ್ದಂಗೆಲ್ಲ. ಆತಿನ ಮೇಲೆ ನಾನು ಬುದ್ಧಿ ಹೇಳ್ಬೇಕಂದ್ರೆ ಬಿಟ್ಟು ಬರ್ತೀನಿ. ಬೇಸ್ ಗಂಡನ ಮ್ಯಾಗ ಬಳೆ ಮಾಡು. ಹಬ್ಬಕ್ಕೆ ಅವನಿಗೆ ಬಂದು ಹೋಗೋದಷ್ಟೇ ಇರ್ಬೇಕು. ಇಲ್ಲೇ ಬಂದ್ರೆ ಏನದು ಯವಾ? ನೀನು ಆಟ ಬುದ್ಧಿ ಹೇಳಿ ಕಳ್ಸೋದು ನೋಡು. ಅವಳನ್ನ ಮನೆಗೆ ಇಟ್ಕೊಂಡು ಮತ್ತು ಸಸಿಗೆ ದೌರ್ಜನ್ಯ ಮಾಡ್ತೇನೆ. ಆತು ಹಿಂದಕ್ಕಾಗಿದ್ದೆಲ್ಲ ಇನ್ಮೇಲೆ ಹಿಂಗಿರಾಗಲ್ಲ. ಆಕಿನ ಬಿಟ್ಟು ಬರ್ತೀನಿ, ಹೋಗ್ಬೇಕಷ್ಟೇ. ಅತ್ತವ ಅಷ್ಟ ಇನ್ಮ್ಯಾಗ ನಿಮ್ಮಗ ನಿಮ್ಮ ಮಾತೆಲ್ಲ ಕೇಳಲ್ರಿ. ಅವ್ರಿಗೆ ತಪ್ಪು ಸರಿ ಅರ್ಥ ಆಗುತ್ತಾ? ಅವರು ಸ್ವಲ್ಪ ಮನುಷ್ಯತ್ವದಾಗ ನಡೆದು ಕಲ್ತಾರ. ಈಗ ನಿಮ್ಮಂಗ ಕಲ್ತಿಲ್ಲ. ಸ್ವಲ್ಪ ಬುದ್ಧಿ ತಿಳ್ಕೊಂಡು ಮಾತಾಡ್ರಿ. ನಿಮ್ಮ ಮಗಳಾದ್ರೆ ಮಗಳು, ಮಂದಿ ಮಗಳಾದ್ರೆ ಮಕ್ಕಳಲ್ಲ. ನನಗಾದ್ರೆ ಹೆಂಗೆ ನಡ್ಸಿಂತ್ರಿ, ನಿಮ್ಮ ಮಗಳು ನೋಡಿ ನೀವು ಹೆಂಗೆ ನಡ್ಸಿಂತ್ರಿ. ಅಲ್ಲಿ ಆದ್ರೆ ಮತ್ತೆ ನಿಮ್ಮ ಮಗಳಿಗೆ ಒಂಚೂರು ತಗದು ಹೇಳ್ಬಾರ್ದಂತ. ಏನು ಮಾತಾಡತ್ರಿ ಅವ? ನೀನು ನಟ. ತವ್ರ ಮನ್ಯಾಗ ಅಣ್ಣ ಅತ್ತಿಗೆಂಬದಿತ್ತು, ಮರ್ಯಾದೆಗೆ ಇರೋದು ಕಲಿ. ನಿಮ್ಮ ಇರತನ ಏನೋ ಉರ್ತಿ ನಿಮ್ಮ ಸತ್ತ ಮೇಲೆ ಅವಾಗಂತೂ ನಾವ ಬೇಕಿಲ್ಲ. ಸ್ವಲ್ಪ ಉಳಿಸೋದು ಕಲೀರಿ. ಮನೆ ಮಕ್ಕಳಾದ್ಮೇಲೆ ಹೆಣ್ಮಕ್ಳಂದ್ರೆ ಏನು ಕೊಂಬಿರಲ್ಲ, ಇರ್ಬೇಕು. ಎಲ್ಲರೂ ಕೆಟ್ಟಾರ ಇರಲ್ಲ, ಒಳ್ಳೆಯರು ಇರ್ತಾರ. ನಿನ್ನಂಗಂತೂ ಮೊದಲೇ ಇರಲ್ಲ ಬಿಡು. ಮಾತಾಡು ಎಷ್ಟು ಮಾತಾಡು. ಬುಟ್ಟಿಗೆ ಹಾಕಿಂದಿ ನನ್ನ ಮಗನ. ಏನು ಮಾಡೋದು? ಯಾರನ್ನೇನು ಬುಟ್ಟಿಗೆ ಕೇಳೋದು? ಅವ್ರ ಬುದ್ಧಿ ಅವ್ರ ಕೈಯಾಗ ಐತೆ ಅಷ್ಟ. ಏನವ ಜಮೀಲ, ಇಷ್ಟೊಂದು ದನ ಅದಾವಲ್ಲ, ತಂದ್ರೆ ನೀವು? ಹ್ಞೂ ಕಮಲಂದಕ್ಕ ಅಕ್ಕ, ನಾವು ತಗೊಬಂದೀವಿ. ಯಾಕೆ ನಿಮಗೆ ಗೊತ್ತಿಲ್ಲ? ಇವು ಎಲ್ಲ ತಂದೀವಿ ನೋಡ್ರಿ. ಒಂದಿಷ್ಟು 5 ದನ ಅದಾವು, ಮಿಕ್ಕಿದ್ದೆಲ್ಲ ಇವದಾವು ನೋಡ್ರಿ. ಇವ ಹಸದಾವು. ಹೌದಾ? ಇಲ್ಲ ಬಿಡವ, ನನಗೆ ಗೊತ್ತಿಲ್ಲ. ಎಷ್ಟು ಕೊಂಡದಾವ ನೋಡು, ಜಗ್ಗಿದಾವ. ಅಂದ್ರೆ ಐನ ಶುರು ಮಾಡ್ರೇನ? ದಿನ ಹಂಗಾರ ಹಾಲು ಹಾಕ್ತ್ರಿ ಎಲ್ಲರಿಗೆ? ಹ್ಞೂ, ನಮ್ದಕ್ಕೆ ಎಲ್ಲರಿಗೆ ಹಾಲು ಹಾಕುತ್ತೆ. ನಿಮ್ದಕ್ಕೆ ಬೇಕು? ಹ್ಞೂನವ. ಅಲ್ಲ, ಇವು ಸಾಕ್ತಿರೋ ದನ ಹಸದು ಅಂದ್ರೆ ಬೇಸಲ್ಲ ಮತ್ತೆ. ನನಗೆ ಗೊತ್ತಿಲ್ಲ ಬಿಡು ನೀವು ಇದು ಮಾಡಿದ್ದು. ಇಲ್ಲಾಂದ್ರೆ ನಾನು ಮತ್ತೆ ಇಲ್ಲೇ ಹಾಕ್ಸ್ಕೊಂತಿದ್ದೆ. ದಿನ ಕೊಡ್ರ ನಮಗೆ 1 ಲೀಟ್ರ? ಆಯಿತು ಬಿಡಿ ಕಮಲಂದಕ್ಕ ಅಕ್ಕ, ಕೊಡ್ತೀವಿ.